ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಜಸ್ಟ್ 6-7 ತಿಂಗಳ ಹಿಂದೆ ಪೆಹಲ್ಗಾಮ್ ದಾಳಿ ನಡೆಯುತ್ತೆ. ಮೊನ್ನೆ ದೆಹಲಿ ದುರಂತ ನಡೆಯುತ್ತೆ. ಅಷ್ಟರಲ್ಲಿ ಮತ್ತೊಂದು ಸ್ಫೋಟ ನಡೆದಿದೆ. ಈಗ ಅದು ಕೂಡ ಜಮ್ಮು ಕಾಶ್ಮೀರದಲ್ಲಿ. ಅವತ್ತು 10 ಸಾವು, ಈಗ ಮತ್ತೆ 9 ಸಾವುಗಳಾಗಿದೆ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ ಹೇಳ್ತಾರಲ್ವಾ, ಹಾಗೆ ನಮ್ಮ ವಿರೋಧ ಪಕ್ಷಗಳಿಗೆ ಇದನ್ನು ನೋಡಿ ಬಹಳ ಖುಷಿಯಾಗಿರಬಹುದು. ಜಮ್ಮು ಕಾಶ್ಮೀರದ ನೌಗಾಮ್ ಪೊಲೀಸ್ ಠಾಣೆಯಲ್ಲಿ ಒಂದು ಭೀಕರ ಸ್ಫೋಟ ಸಂಭವಿಸಿದೆ. ಮಾಹಿತಿಗಳ ಪ್ರಕಾರ ಈ ಸ್ಫೋಟದಲ್ಲಿ ಕನಿಷ್ಠ 9 ಮಂದಿ ಸಾವನ್ನಪ್ಪಿದ್ದಾರೆ. 25ರಿಂದ 30 ಜನ ಗಾಯಗೊಂಡಿದ್ದಾರೆ. ಗಾಯಗೊಂಡವರಲ್ಲಿ ಹಲವರು ಗಂಭೀರ ಸ್ಥಿತಿಯಲ್ಲೂ ಕೂಡ ಇದ್ದಾರೆ. ಈ ದಾಳಿ ಸಂತ್ರಸ್ತರಲ್ಲಿ ಹೆಚ್ಚಿನವರು ಪೊಲೀಸ್ ಅಧಿಕಾರಿಗಳು, ವಿಧಿವಿಜ್ಞಾನ ಸಿಬ್ಬಂದಿಗಳಿದ್ದಾರೆ. ಅಂಡ್ ದೆಹಲಿ ದಾಳಿಯಲ್ಲಿ ಖುಷಿ ಆದ ಹಾಗೆ ಇಲ್ಲಿ ಕೆಲವರಿಗೆ ಈ ಸ್ಫೋಟ ಅಷ್ಟು ಖುಷಿಯನ್ನು ಕೊಟ್ಟಿಲ್ಲ. ಯಾಕೆ ಹೇಳಿ? ಇದು ಉಗ್ರರ ದಾಳಿ ಅಲ್ವಲ್ಲ. ಸೊ ಅಮಿತ್ ಶಾ ಜವರು ರಾಜೀನಾಮೆನ ಕೊಡಬೇಕು, ಮೋದಿಜಿಯವರು ರಾಜೀನಾಮೆನ ಕೊಡಬೇಕು ಅಂತ ಕೇಳೋ ಹಾಗೆ ಇಲ್ಲ ಇಲ್ಲಿ. ವೀಕ್ಷಕರೇ, ನವೆಂಬರ್ 14ರ ಮಧ್ಯರಾತ್ರಿ ಈ ಭೀಕರ ಸ್ಫೋಟ ಸಂಭವಿಸುತ್ತೆ. ಸ್ಫೋಟದ ಪರಿಣಾಮ ಅದೆಷ್ಟು ದೊಡ್ಡದಾಗಿತ್ತು ಅಂತ ಹೇಳಿದ್ರೆ, ಸ್ಫೋಟದ ಎಫೆಕ್ಟಿಗೆ ದೇಹದ ಭಾಗ ಸುಮಾರು 300 ಮೀಟರ್ ದೂರದವರೆಗೆ ಹಾರಿ ಹೋಗುತ್ತೆ. ಅಕ್ಕಪಕ್ಕದ ಆಸ್ತಿಪಾಸ್ತಿಗಳು ಕೂಡ ಹಾನಿಯಾಗಿದೆ. ಪೊಲೀಸ್ ಠಾಣೆ ಧ್ವಂಸ ಆಗಿದೆ. ಹತ್ತಿರದಲ್ಲಿದ್ದಂತಹ ವಾಹನಗಳು ಕೂಡ ಸುಟ್ಟು ಕರಕಲಾಗಿದೆ. ಹಾಗಾದ್ರೆ ಈ ಸ್ಫೋಟ ಹೇಗಾಯ್ತು? ಉಗ್ರರ ದಾಳಿ ಅಲ್ಲ ಅಂತಂದ್ರೆ ಮತ್ ಏನಿದು? ವೀಕ್ಷಕರೇ, ಈ ಸ್ಫೋಟಕ್ಕೆ ಕಾರಣ ಪೊಲೀಸ್ ಠಾಣೆ ಆವರಣದಲ್ಲಿ ಇರಿಸಲಾಗಿದ್ದಂತಹ ಸ್ಫೋಟಕ ವಸ್ತುಗಳು. ಇತ್ತೀಚೆಗೆ ಫರೀದಾಬಾದ್ ಟೆರರ್ ಮಾಡೆಲ್ ಪ್ರಕರಣದ ಸಮಯದಲ್ಲಿ ಪೊಲೀಸರು ತುಂಬಾ ಆಕ್ಟಿವ್ ಆಗಿ ಒಂದಷ್ಟು ಸ್ಫೋಟಕ ವಸ್ತುಗಳನ್ನು ಅವರು ವಶಪಡಿಸಿಕೊಂಡಿದ್ರು. ಮುಖ್ಯವಾಗಿ ಡೇಂಜರಸ್ ಅಮೋನಿಯಂ ನೈಟ್ರೇಟ್ ಇತ್ತು. ಸುಮಾರು 350ರಿಂದ 360 ಕೆಜಿ ಪ್ರಮಾಣದಲ್ಲಿತ್ತು ಅಂತ ಹೇಳಲಾಗುತ್ತೆ. ಅದರ ಜೊತೆಗೆ ಪುಲ್ವಾಮಾದಲ್ಲಿ ನಡೆಸಿದಂತಹ ಆಪರೇಷನ್ಗಳಲ್ಲೂ ಕೂಡ ದೊಡ್ಡ ಪ್ರಮಾಣದ ರಾಸಾಯನಿಕಗಳನ್ನ ವಶಪಡಿಸಿಕೊಂಡಿದ್ರು. ಸೊ ಇವೆಲ್ಲ ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ನ ಭಾಗ ಆಗಿದ್ವು. ಈ ಸ್ಫೋಟಕಗಳು ಮಧ್ಯರಾತ್ರಿ ಇದ್ದಕ್ಕಿದ್ದ ಹಾಗೆ ಸ್ಫೋಟ ಆಗತ್ತೆ. ಎಲ್ಲವನ್ನ ಕೂಡ ಸುಟ್ಟು ಭಸ್ಮ ಮಾಡಿದೆ. ತನಿಖಾಧಿಕಾರಿಗಳು ಈ ಘಟನೆಯನ್ನ 2 ಆಂಗಲ್ ಅಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಆಕಸ್ಮಿಕ ಸ್ಫೋಟ. ವಶಪಡಿಸಿಕೊಂಡಂತಹ ಸ್ಫೋಟಕ ವಸ್ತುಗಳು, ವಿಶೇಷವಾಗಿ ಅಮೋನಿಯಂ ನೈಟ್ರೇಟ್, ಹೆಚ್ಚು ಅಸ್ಥಿರವಾಗಿತ್ತು. ಸೊ ಇದರ ಸ್ಯಾಂಪಲ್ಸ್ ಪಡೆಯುವಾಗ ಅಥವಾ ಮರು ಪ್ಯಾಕೇಜಿಂಗ್ ಮಾಡುವಾಗ ಹೀಟ್ ಅಥವಾ ಘರ್ಷಣೆಯಿಂದ ಸ್ಫೋಟ ಸಂಭವಿಸಿರಬಹುದು. ಲೋಹದ ಉಪಕರಣಗಳು ಒಂದಕ್ಕೊಂದು ತಾಗಿ ಇಲ್ಲಿ ಸ್ಪಾರ್ಕ್ ಆಗಿರಬಹುದು. ಇನ್ನು 2ನೇ ಆಂಗಲ್ ಉದ್ದೇಶಪೂರ್ವಕ ದಾಳಿ, ಒಂದು ವಿಧ್ವಂಸಕ ಕೃತ್ಯ. ಅಧಿಕಾರಿಗಳು ಭಯೋತ್ಪಾದಕ ದಾಳಿಯ ಸಾಧ್ಯತೆಯನ್ನ ತಳ್ಳಿ ಹಾಕ್ತಾ ಇಲ್ಲ. ಯಾಕಂದ್ರೆ ಪೊಲೀಸರು ವಶಪಡಿಸಿಕೊಂಡಿರುವಂತಹ ವಸ್ತುಗಳು ಅದಾದ ನಂತರ ಕೂಡ ಸ್ಫೋಟ ಆಗುವ ಹಾಗೆ ಮೆಕ್ಯಾನಿಸಮ್ ಮಾಡಿರಬಹುದಾದಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ತನಿಖಾ ತಂಡ ಈಗ ಸ್ಫೋಟ ನಡೆದಂತಹ ಸ್ಥಳದಲ್ಲಿ ಇನ್ವೆಸ್ಟಿಗೇಷನ್ ಶುರು ಮಾಡಿದೆ. ಆ ಜಾಗದಲ್ಲಿ ಮ್ಯಾಪಿಂಗ್ ಕೂಡ ಮಾಡ್ತಾ ಇದೆ. ರಾಸಾಯನಿಕಗಳ ವಿಧಿವಿಜ್ಞಾನ ಪರೀಕ್ಷೆ ಕೂಡ ಈಗ ನಡೆಸ್ತಾ ಇದೆ. ಟೈಮರ್ ಅಥವಾ ರಿಮೋಟ್ ಆಕ್ಟಿವೇಶನ್ ಅಂತಹ ಯಾವುದೇ ಎಲೆಕ್ಟ್ರಾನಿಕ್ ಘಟಕಗಳು ಅಲ್ಲಿ ಇತ್ತ ಅಂತ ಚೆಕ್ ಕೂಡ ಮಾಡಲಾಗ್ತಾ ಇದೆ. ಸೊ ಇವೆಲ್ಲದರಿಂದ ಈ ಘಟನೆ ಸಾಕಷ್ಟು ಗಂಭೀರ ಪ್ರಶ್ನೆಗಳನ್ನ ಕೂಡ ಈಗ ಹುಟ್ಟು ಹಾಕ್ತಾ ಇದೆ. ಇಷ್ಟು ದೊಡ್ಡ ಪ್ರಮಾಣದ ಅಪಾಯಕಾರಿ ಸ್ಫೋಟಕ ವಸ್ತುಗಳನ್ನ ಪೊಲೀಸ್ ಠಾಣೆ ಒಳಗೆ ಯಾಕೆ ಇಟ್ಟಿದ್ರು? ಸ್ಪೆಷಲೈಸ್ಡ್ ಎಕ್ಸ್ಪ್ಲೋಸಿವ್ ಡಿಪೋದಲ್ಲಿ ಯಾಕೆ ಇಡ್ಲಿಲ್ಲ? ಸ್ಫೋಟಕ ನಿರ್ವಹಣೆಗೆ ಸಂಬಂಧಿಸಿದಂತಹ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಗಳನ್ನ ಇಲ್ಲಿ ಅನುಸರಿಸಿದ್ರ ಇಲ್ವಾ? ರಿಯಾದ ಮೂಲ ಸೌಕರ್ಯ, ಅದೇ ರೀತಿ ಅಪಾಯ ತಗ್ಗಿಸುವಂತಹ ವ್ಯವಸ್ಥೆಗಳು ಅಲ್ಲಿ ಜಾರಿ ಇದ್ವಾ ಇಲ್ವಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಈಗ ಹುಟ್ಟು ಹಾಕಿದೆ. ಹಾಗಾದ್ರೆ ಇದು ಆಕಸ್ಮಿಕ ಘಟನೆನಾ? ಗೊತ್ತಿಲ್ಲ. ಇದನ್ನ ಆಕಸ್ಮಿಕ ದುರಂತ ಅಂತ ಮೊದಲೇ ನಿರ್ಧಾರ ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ದೇಶದಲ್ಲಿ ಇತ್ತೀಚೆಗೆ ಏನೇ ನಡೀತಾ ಇದೆ ಅನ್ನುವಂಥದ್ದನ್ನ ಕಣ್ಣಾರೆ ನೋಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ಅದರಲ್ಲೂ ಈ ಘಟನೆ ಬಿಹಾರದ ಸೋಲಿನ ನಂತರ ನಡೆದಿರುವಂಥದ್ದು. ಎಸ್, ಇನ್ನೂ ಕೂಡ ಅನುಮಾನಗಳಿಗೆ ಕಾರಣ ಅಂತೂ ಆಗ್ತಾ ಇದೆ. ಅಂದ್ರೆ ಬಿಹಾರದ ಫಲಿತಾಂಶದ ದಿನಾನೇ ಈ ರೀತಿಯಾದಂತಹ ದಾಳಿ ನಡೆದಿರುವಂಥದ್ದು. ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮೂಡಿಸುತ್ತೆ. ಗೊತ್ತಿಲ್ಲ. ಯಾಕಂದ್ರೆ ಇದು ವೈಟ್ ಕಾಲರ್ ಟೆರರಿಸಂ. ಈ ಬಾರಿ ಭಾರತದಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಇವರು ಮುಂದಾಗಿರುವಂಥದ್ದು ಅನಕ್ಷರಸ್ಥರಲ್ಲ, ವಿದ್ಯಾವಂತ ಜಿಹಾದಿಗಳು.
ಒಂದು ಯೂನಿವರ್ಸಿಟಿಯನ್ನೇ ಟೆರರ್ ಫ್ಯಾಕ್ಟರಿ ಮಾಡಿಕೊಂಡು ಸಾವಿರಾರು ಕೆಜಿ ಸ್ಫೋಟಕಗಳನ್ನ ತಯಾರಿಸಿಕೊಂಡಿದ್ದಂಥವ್ರು ಇಂತಹ ಕೆಲಸಗಳನ್ನ ಮಾಡಲ್ಲ, ಈ ಕೀಳು ಮಟ್ಟಕ್ಕೆ ಇಳಿಯಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಳಿತಾರೆ, ಇರೋದೇ ಕೀಳು ಮಟ್ಟದಲ್ಲಿ, ಅದು ಬೇರೆ ವಿಷಯ ಬಿಡಿ. ಈಗ ನೋಡಿ, ಒಂದಷ್ಟು ಮಂದಿ ಇನ್ನು ಶುರು ಮಾಡ್ಕೊಳ್ತಾರೆ ಬಿಹಾರದ ಸೋಲನ್ನ ಮುಚ್ಚಿ ಹಾಕೋದಕ್ಕೆ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾರೆ. ಮೋದಿಜಿ, ಅಮಿತ್ ಶಾಜಿ ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಎಲ್ಲೂ ಕೂಡ ಅವರು ಇಂತಹ ಘಟನೆಗಳ ಹಿಂದಿರುವಂತಹ ಉಗ್ರರ ಬಗ್ಗೆ ಮಾತೇ ಆಡಲ್ಲ. ಇದೇ ಈ ದೇಶದ ದುರಂತ. ಏನೇ ಹೇಳಿ, ಒಂದು ಕಡೆ ನೋಡಿದ್ರೆ ರಾಹುಲ್ ಗಾಂಧಿ ಅವರು ಫಾರಿನಲ್ಲಿ ಇದ್ದಾರೆ, ಇನ್ನೊಂದು ಕಡೆ ಬಿಹಾರ ಚುನಾವಣೆಯ ಫಲಿತಾಂಶಕ್ಕೂ ಮುನ್ನ ಆ್ಯಂಡ್ ಅದರ ನಂತರ ಇಂಥ ಘಟನೆಗಳು ನಡೀತಾ ಇರುವಂಥದ್ದು. ಇವೆಲ್ಲವೂ ಹಲವಾರು ಅನುಮಾನಗಳನ್ನಂತೂ ಹುಟ್ಟು ಹಾಕ್ತಾ ಇದೆ. ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಲಿಂಕ್ ಇರಬಹುದು. ಇಲ್ಲಿ ನಾವು ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀವೇನಂತೀರ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.